ಬನ್ನಿ ಫ್ರೆಂಡ್ಸ್, ಒಂದು ದೇವರಾಯನ ದುರ್ಗಕ್ಕೆ ಬಂದಿದ್ದೀವಿ ನೋಡಿ. ಶ್ರೀ ದೇವರಾಯನ ದುರ್ಗದ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಶ್ರೀ ಗರುಡಾಂಜನೇಯ ಮತ್ತು ಗರುಡ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದು ನೋಡಿ. ಇದು ದೇವರಾಯನ ದುರ್ಗದ ಮೇಲೆ ಬೆಟ್ಟದ ಮೇಲೆ ಇರುವ ಗರುಡ ಮತ್ತು ಆಂಜನೇಯ ಸ್ವಾಮಿಯ ದೇವಸ್ಥಾನ ನೋಡಿ. ಬೋರ್ಡೆಲ್ಲ ತೋರಿಸ್ತಾ ಇದ್ದೀನಿ. ಇವು ಒಳ್ಳೆ ಚೆನ್ನಾಗಿದೆ ಫ್ರೆಂಡ್ಸ್. ಮುಂದೆ ಹಂಗೆ ಹೋಗೋಣ ಬನ್ನಿ. ಶ್ರೀ ಯೋಗ ನರಸಿಂಹಸ್ವಾಮಿಯ ದೇವಸ್ಥಾನ, ದೇವರಾಯನ ದುರ್ಗ. ಇದು ಬನ್ನಿ, ನಾವು ಇವಾಗ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಈಗ ಬೆಟ್ಟದ ಮೇಲಕ್ಕೆ ಹೋಗ್ತಾ ಇದ್ದೀನಿ, ದೇವರಾಯನ ದುರ್ಗಕ್ಕೆ. ಬನ್ನಿ ಫ್ರೆಂಡ್ಸ್, ಹಂಗೆ ಹೋಗೋಣ ನೋಡಿ ಫ್ರೆಂಡ್ಸ್. ಇದು ಕೋಟೆಯ ಬಾಗಿಲು, ಅವಾಗ ರಾಜಕಾಲದ ಕೋಟೆ ಬಾಗಿಲಿದು ನೋಡಿ. ಚೋಳರ ಕಾಲದ್ದು ದೇವಸ್ಥಾನ ಯಾವ ರೀತಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಈ ಕಂಬದಗಳು ಎಷ್ಟು ದಪ್ಪ ಇದ್ದಾವೆ ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದೆ ನೋಡಿ. ಬನ್ನಿ ಫ್ರೆಂಡ್ಸ್, ಹಂಗೆ ಮುಂದೆ ಹೋಗೋಣ. ಶ್ರೀ ದೇವರಾಯನ ದುರ್ಗದ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ನಾವು ಇವತ್ತು ಹೊಸ ವರ್ಷದ ದಿನ ನೋಡಿ ಫ್ರೆಂಡ್ಸ್. ಇಲ್ಲಿ ಕಲ್ಲಲ್ಲಿ ಆಂಜನೇಯ ಸ್ವಾಮಿಯ ಎಷ್ಟು ನೀಟಾಗಿ ಕೆತ್ತಿದ್ದಾರೆ. ಆಗಿನ ಕಾಲದ ಶಿಲ್ಪಿಗಳು ನೋಡ್ರಿ, ಎಷ್ಟು ಚೆನ್ನಾಗಿದೆ ವಾತಾವರಣ. ಸುತ್ತಲೂ ಬೆಟ್ಟ ಹತ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಇವು ಸೂಪರ್ ಕಾಣ್ತಾ ಇದೆ, ಮಂಜು ನೀ ಎಲ್ಲ ಹಸಿರು ನೀ ಸಕ್ಕತ್ತಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್. ಜನವರಿ 24ನೇ ತಾರೀಕು ದೇವಸ್ಥಾನದ ದರ್ಶನ, ಒಳಗಡೆ ಗರ್ಭದ ಗುಡಿಯ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ನೋಡಿ ಫ್ರೆಂಡ್ಸ್. ದೇವಸ್ಥಾನದ ಮೇಲ್ಗಡೆಗೆ ಬಂದು ಈಗ ದ್ವಾರಪಾಲಲ್ಲಿ ಇದ್ದೀವಿ ನೋಡಿ. ಇದು ಗರುಡಗಂಬ ನೋಡಿ ಫ್ರೆಂಡ್ಸ್. ಗರುಡಗಂಬ ಶ್ರೀ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವರಾಯನ ದುರ್ಗದ ಒಂದು ವೀಕ್ಷಣೆ ಇದು. ದೇವಸ್ಥಾನದ ಕಾರ್ಯಗಳು, ಕೆಲಸಗಳು ನಡೀತಾ ಇದ್ದಾವೆ. ಮೇಲೆ ಗೋಪುರದ ಮೇಲೆ ಕಳಶ ಸ್ಥಾಪನೆ ಜನವರಿ 24ನೇ ತಾರೀಕು ಓಪನಿಂಗ್ ಸೆರೆಮನಿ ಇರುತ್ತೆ. ಇವಾಗ ಒಳಗಡೆ ದೇವಸ್ಥಾನದ ಗರ್ಭದ ಗುಡಿಯ ಒಳಗಡೆ ದರ್ಶನವೂ ಇರಲ್ಲ ನೋಡಿ ಫ್ರೆಂಡ್ಸ್. ಸ್ವಲ್ಪ ತೋರಿಸ್ತಾ ಇದ್ದೀನಿ, ಒಳಗಡೆ ವಿಡಿಯೋ ಮಾಡೋಂಗಿರಲ್ಲ ನೋಡಿ. ಜನವರಿ 24ಕ್ಕೆ ಕ್ಯಾಮ್ರಾ ಮಾಡಿ